ಮಾರ್ನಿಂಗ್, ಬೆಳಗಿನ ಶುಭೋದಯ. ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ನೋಡಿ. ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನೋಡಿರಿ, ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಒಂದು ಪಲ್ಯ ಮಾಡಿದ್ದೀನಿ. ಆಮೇಲೆ ಚಪಾತಿ ಮಾಡಿದ್ದೀನಿ ಅವ್ರ ಟಿಫನ್ ತೊಗೊಂಡೋಗೋಕ್ಕೆ. ಆಮೇಲೆ ಇದು ಸಬ್ಬಕ್ಕಿ ಮತ್ತು ಅಂದರೆ ಹೆಸರು ಕಾಳು ಹಾಕಿ ಪಲ್ಯ ಮಾಡಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿದೆ, ರೊಟ್ಟಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಆಮೇಲೆ ಇದು ಟೊಮೊಟೊ ಮೆಂತ್ಯ ಹಾಕಿ ಮಾಡಿದ್ದೀನಿ ನೋಡಿರಿ, ಟೊಮೊಟೊ ಪಲ್ಯ ಮಾಡಿದ್ದೀನಿ. ಚಪಾತಿ ಟಿಫನ್ ಕಟ್ಕೊಂಡು ಹೋಗಕ್ಕೆ ಮಾಡಿದ್ದೀನಿ. ಇನ್ನು ಚಪಾತಿ ಹಿಟ್ಟೈತೆ ಮಾಡಬೇಕು. ಆಮೇಲೆ ರೈಸ್ ಮಾಡಿದ್ದೀನಿ ಕಟ್ಕೊಂಡು ಹೋಗೋಕ್ಕೆ. ಎಲ್ಲ ಕೆಲಸ ಆಯ್ತು ನೋಡಿರಿ. ಬೆಳಗ್ಗೆನೇ ಇನ್ನಷ್ಟು ಪಾತ್ರೆ ಇದೆ, ತೊಳೆದ್ಬಿಟ್ಟು ಮುಂದಿನ ಕೆಲಸ ಮಾಡಬೇಕು. ಯಜಮಾನ್ರು ಊಟ ಮಾಡ್ತಾಯಿದ್ದಾರೆ. ಅಲ್ಲಿ ನೀರು ಇಟ್ಟಿದ್ದೀರಿ. ಹಂಗೆ ಪಲ್ಯ ಅದು ಎಲ್ಲ ಆಯಿತು ನೋಡಿರಿ. ಬಟ್ಟೆ ಹೊಕ್ಕೊಂಬರ್ಬೇಕು. ಬಟ್ಟೆ ಹೊಕ್ಕೊಂಬಂದು ಮತ್ತು ಇವತ್ತೇನು ಕೆಲಸ ಇಲ್ಲ, ಬಟ್ಟೆ ಮಡಚಬೇಕು. ಬಟ್ಟೆ ಹೊಕ್ಕೊಂಬಂದು ಆಮೇಲೆ ನಾಷ್ಟ ಕೂಡ ಆಯಿತು ನೋಡಿರಿ. ಅಲ್ಲಿ ಎಲ್ಲಮ್ಮಾಯಿ ದೇವರಿದ್ದಾನೆ, ಅವ್ರ ಮನೆಗೆ ನಮಸ್ಕಾರ ಮಾಡೋಕ್ಕಂತ ಹೋದೆ. ಮತ್ತು ಅವರೇ ನಾಷ್ಟ ಮಾಡಿದರು. ನಾಷ್ಟ ಅಲ್ಲೇ ತಿನ್ನು ಅಂದರು. ಅಲ್ಲೇ ತಿಂದ್ಬಿಟ್ಟು ಬಂದಿದ್ದೀನಿ ನೋಡಿರಿ. ನಾಷ್ಟ ಮನೇಲಿ ಮಾಡಲಿಲ್ಲ ಇವತ್ತು. ಅವ್ರು ಪಡ್ಡು ಮಾಡಿದರೆ ತಿನ್ನು ಅಂದರು. ತಿಂದು ಬಂದಿದ್ದೀನಿ ನೋಡಿ ಅವ್ರ ಮನೇಲೆ. ಎಲ್ಲಮ್ಮಾಯಿ ನಮಸ್ಕಾರ ಮಾಡೋಕ್ಕೆ ಹೋಗಿ ಅಲ್ಲೇ ಪ್ರಸಾದ ಸಿಕ್ತು. ಯಾಕೆ ಪ್ರಸಾದ ಬಿಟ್ಟು ಬರೋಣ ಅಂತ ಪ್ರಸಾದ ತಿಂದು ಬಂದೆ ನೋಡಿರಿ. ಸಾಕು, ಇದೇ ಪ್ರೀತಿ ಸದಾ ಅನ್ನ ಹಿಂಗೆ ಕೊಡ್ತಾ ಇರಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ನಿಮ್ಮೆಲ್ಲರ ಆಶೀರ್ವಾದನೂ ಇರಲಿ ನನ್ನ ಮೇಲೆ. ಅರ್ಶಿಣ ಕುಂಕುಮ ಕರೆದಿದ್ರು, ಹೋಗಿದ್ದೆ ನೋಡಿರಿ. ಟೈಮ್ ನೋಡಿರಿ 2:45 ಆಗ್ತೈತೆ. ಇವಾಗ ಊಟ ಮಾಡಿದೆ. ಜಸ್ಟ್ ಊಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೇಲಿದ್ರೆ ಎಲ್ಲ ಕೆಲಸ ಆಗಿದೆ ನೋಡಿರಿ. ಪಾತ್ರೆ, ಬಟ್ಟೆ ಎಲ್ಲ ಕೆಲಸ ಆಗಿದೆ ನೋಡಿರಿ. ಮನೇಲಿದ್ರೆ ಏನು ಟೈಮ್ ಆರಾಮ್ಸೆ ನೋಡಿರಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ನಾನು ಮನೇಲಿದ್ದರೆ ಮಾತ್ರ ನೀಟಾಗಿ ಇಟ್ಕೊತೀನಿ. ಇವಾಗ ಜಸ್ಟ್ ಊಟ ಮಾಡಿದ್ನಲ್ಲ, ಅದಕ್ಕೆ ಹಿಂಗೆ ಇಟ್ಟಿದ್ದೀನಿ. ಎಲ್ಲ ನೀಟಾಗಿದೆ. ಸಂಜೆ ಇವರು ಏನಾದರೂ ಮಾಡು ಅಂತ ಹೇಳಿದ್ದಾರೆ. ಬರೋಷ್ಟರಲ್ಲಿ ಏನಾದರೂ ಮಾಡಬೇಕು. ನೋಡೋಣ ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಕೊಡಿ. ಆಮೇಲೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸುಮ್ಮನೆ ಕಮೆಂಟ್ ಹಾಕ್ತೀರಾ ನೀವು, ಫುಲ್ ವಿಡಿಯೋ ನೋಡೋದೇ ಇಲ್ಲ. ನೀವು ನೋಡೋಕೆ ಇಷ್ಟ ಇಲ್ಲ ಅಂದರೆ ಪ್ಲೀಸ್ ನೋಡೋಕೆ ಹೋಗಬೇಡಿ, ಕಮೆಂಟು ಹಾಕೋಕ್ಕೆ ಹೋಗಬೇಡಿ. ಹುಳಿ ಮಾಡೋಕ್ಕೆ ನೋಡಿರಿ, ನಾನು ಗೋಧಿ ಹಿಟ್ಟು ಸ್ವಲ್ಪನೇ ತುಪ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ನಾದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಚಕ್ಕುಲಿ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಈ ಕಡೆಗೆ ಬೆಲ್ಲ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದ್ಮೇಲೆ ಅದು ಕಟ್ ಮಾಡಿ ಇದರಲ್ಲಿ ಹಾಕಬೇಕು ನೋಡಿರಿ. ಬೆಲ್ಲ ಅದು ಕುದೀತಾ ಇದೆ. ಅದು ಬೇಕಾದರೆ ನೀವು ಕಸ ಅದು ಇದ್ದರೆ ಜಾಣಿಸ್ಕೊಳ್ಳಿ. ನಾನು ಕೂಡ ಜಾಣಿಸ್ಕೊಂಡಿದ್ದೀನಿ ಕಸ ಏನಾದರೂ ಇರುತ್ತೆ ಅಂತ. ಇವಾಗ ಇದು ಕುದೀತಾ ಇದೆ. ಇವಾಗ ಕುದಿಯುವಾಗ ಈ ಥರ ಚಪಾತಿ ಮಾಡಿದ್ದೀನಿ ನೋಡಿರಿ. ಇವಾಗ ನಾವು ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೋಬೇಕು. ಇದನ್ನು ತುಂಬ ಮಾಡ್ತಿದ್ರು ನಮ್ಮಮ್ಮ, ನಾವು ಸಣ್ಣ ವಯಸ್ಸಿದ್ದಾಗ. ಈ ಥರ ಕಟ್ ಮಾಡಿಕೊಂಡು ಅದರಲ್ಲಿ ಹಾಕಬೇಕು ನೋಡಿರಿ. ಚಪಾತಿನೂ ಮಾಡಿದೆ ಇನ್ನು ಸಂಜೆ. ಇನ್ನೂ ಎಷ್ಟು ಪಲ್ಯಗಳಿದ್ದಾವೆ. ಪಲ್ಯ ಇನ್ನು ಎಲ್ಲ ಇದೆ. ಚಪಾತಿನೂ ಮಾಡಿದೆ. ಈ ಕಡೆ ನೋಡಿರಿ ಚೆನ್ನಾಗಿ ಕುದೀತಾ ಇದೆ. ಈ ಥರ ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ಒಣ ಕೊಬ್ಬರಿ, ಆಮೇಲೆ ಸ್ವಲ್ಪ ಏಲಕ್ಕಿ, ಆಮೇಲೆ ಜಾಜಿಕಾಯಿ ಅಂತ ಬರ್ತೀರಿ ನಮ್ಮ ಕಡೆಗೆ. ಜಾಜಿಕಾಯಿ ಬೇಕಾದರೆ ಸೋಪು, ತುಪ್ಪ, ಡ್ರೈ ಫ್ರೂಟ್ಸ್ ಏನಾದರೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಇನ್ನೂ ಚೆನ್ನಾಗಿ ಕುದಿಬೇಕು. ಟೈಮ್ ತೊಗೊಳುತ್ತಿದ್ದು ಚೆನ್ನಾಗಿ ಕುದಿದೆ. ಇದು ಕುದಿದೆ ಅನ್ನೋಕ್ಕೆ ಒಂದು ಸ್ವಲ್ಪ ಒಂದು ಪೀಸ್ ತೊಗೊಂಡು ಈ ಥರ ಟಚ್ ಮಾಡಿದ್ರೆ ಸಾಕು ನೋಡಿ, ಕಟ್ ಆಗ್ತಾಯಿದೆ ಅಂದರೆ ಚೆನ್ನಾಗಿ ಕುದಿದೆ ಅಂತ ಅರ್ಥ. ಇವಾಗ ನಾನು ಇಷ್ಟು ಲೈಟಾಗಿ ಕುದ್ದಿದೆ. ಇವಾಗ ಇದಕ್ಕೆ ನಾನು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ಹಾಕಿದರೆ. ನೆಕ್ಸ್ಟ್ ನಾನು ಸ್ವಲ್ಪ ತುಪ್ಪ, ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಸ್ವಲ್ಪ ಸೋಪು ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಇದಾಗ್ತದೆ. ಸ್ವಲ್ಪ ಇದರಲ್ಲೇ ಸೋಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಕ್ಕೂ ಕೂಡ ಹಾಕ್ಕೋಬೋದು, ಇದಕ್ಕೂ ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್ಗೆ ನಾನು ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕೆಂಪುಗಾದ ತಕ್ಷಣ ಹಾಕ್ಬಿಡೋಣ. ಸಖತ್ ಟೇಸ್ಟ್ ಇರುತ್ತೆ. ಇದು ನೆಗಡಿ ಬಂದಾಗ, ಬಾಯಿ ಅಕಸ್ಮಾತ್ ಜ್ವರ ಗಿರ ಏನಾದರೂ ಬಂದಾಗ ಈ ಥರ ಮಾಡ್ಕೊಂಡು ತಿನ್ನಿರಿ, ಟೇಸ್ಟ್ ಇರುತ್ತೆ. ತುಂಬ ಟೇಸ್ಟ್ ಇರುತ್ತೆ. ನಿಮಗೇನಾದರೂ ಇಷ್ಟ
ಇಷ್ಟೇ ಗಟ್ಟಿ ಸಾಕಪ್ಪ, ನನಗೆ ಇಷ್ಟೇ ಸಾಕು ಅಂದರೆ ಹಿಂಗೆ ಬಿಡಿ. ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀವೇನು ಮಾಡ್ತೀರಿ ಗೊತ್ತಾ, ಒಂದು ಬಟ್ಲಲ್ಲಿ ಒಂದೇ ಒಂದು ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂಡು ಕಲಿಸ್ಬಿಟ್ಟು ಹಾಕಿ, ತುಂಬ ಗಟ್ಟಿಯಾಗುತ್ತೆ. ನನಗಿದೆ ಇಷ್ಟೇ ಸಾಕು, ಚೆನ್ನಾಗಿರುತ್ತೆ. ಇದು ಸೂಪರಾಗಿದೆ, ಘಮ ಘಮನೂ ಅಂತ ಇದೆ. ರೆಡಿ ಆಯ್ತು ನೋಡಿರಿ. ಬೆಳಗ್ಗೆ ಹಚ್ಚಿದ ದೀಪ ಇನ್ನೂ ಉರಿತಾ ಇದೆ ನೋಡಿರಿ. ಬೆಳಗ್ಗೆ ಹಚ್ಚಿರೋದು ನಮ್ಮ ಯಜಮಾನ್ರು. ಇವಾಗ ಟೈಮ್ ನೋಡಿ ನೀವೇ ಎಷ್ಟು ಗಂಟೆಗಿದೆ ಅಂತ ನೋಡಿರಿ. 6:30 ಆಗ್ತಾಯಿದ್ರು ಇನ್ನೂ ದೀಪ ಉರಿತಾ ಇದೆ. ಇದೇ ಲಕ್ಷ್ಮೀ ಸದಾ ಸರಿ ಇದೇ ಲಕ್ಷ್ಮೀ ಸದಾ ಇರಲಿ ಅಂತ ಕೇಳ್ಕೊತೀನಿ ನೋಡಿರಿ. ಬಿಸಿ ಬಿಸಿ ಬಜ್ಜಿ, ಆಮೇಲೆ ಚಕೋಲಿ ರೆಡಿಯಾಗಿದೆ. ಒಬ್ಬರಿಗೆ ಕೊಡಕ್ಕೆ ಹೋಗ್ತಾಯಿದ್ದೀನಿ. ಅವರು ನಮಗೇನಾದರೂ ಕೊಡ್ತಾರೆ, ಹಾಗಾಗಿ ನಾವು ಏನಾದರೂ ಕೊಟ್ಟರೆ ಚೆನ್ನಾಗಿರುತ್ತಲ್ವ. ಅವರು ಕೊಡ್ತಾರೆ, ನಾವು ತಗೋತಾ ಇರಬೇಕು, ಹಾಗೆ ಕೊಡ್ತಾ ಇರಬೇಕು, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇರಬೇಕು. ಬರ್ರಿ ಊಟ ಮಾಡೋಕೆ ಹೇಳ್ರಿ. ಸೂಪರ್. ಈಗ ಒಂದು ಟ್ರಿಪ್ ಆಯ್ತು, 2ನೇ ಟ್ರಿಪ್ ಹೊಡಿತೈತೆ. ಹಾಂ, ಟ್ರಿಪ್ ಆಗಿದೆ, ಈಗ 2ನೇ ಟ್ರಿಪ್ ಹೊಡಿಬೇಕು. ಬಜ್ಜಿನೂ ಭಾರಿ ಸೂಪರ್ ಆಗಿದೆ. ಎಷ್ಟು ದಿನ ಆಯ್ತು ನಮ್ಮ ಬಜ್ಜಿ ಮಾಡ್ಲಾರ್ದು? 1 ತಿಂಗಳು ಆಯ್ತು. 1 ತಿಂಗಳಾಯ್ತಾ? ಜಾಸ್ತಿ ಆಯ್ತಾ? 1 ತಿಂಗಳು ಆಯ್ತು. 1 ತಿಂಗಳಾಯ್ತಾ? ತಿಂಗಳಿಗೆ 1 ಸರಿ ಮಾಡ್ತಾಯಿದ್ದೀನಿ. ಅವಾಗೆಲ್ಲ ವಾರದಾಗ 1 ಸರಿ ಮಾಡ್ತಿದ್ದೆ. ತಿಂಗಳಿಗೆ ಬಂದ್ಬಿಟ್ಟೈತಿ. ಆ ತಿಂಗಳಿನ 2 ತಿಂಗಳು ಮುಂದೆ ಹೋಗಂಗೆ ಮಾಡ್ತೀನಿ. ಯಾಕಂದ್ರೆ ಸ್ವಲ್ಪ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಹೆಂಗಾಗಿತ್ತು ಚಕೋಲಿ ಎಲ್ಲ? ಮಸ್ತಾಗ್ಯದ? ಊಟನೂ ಆಯ್ತು ನೋಡಿರಿ. ಊಟನಕ್ಕೆ ನಾನು ಸ್ವಲ್ಪ ಚಕೋಲಿ ತಿಂದೆ ಅಷ್ಟೇ, 1-2 ಬಜ್ಜಿ ತಿಂದೆ, ಮತ್ತೇನು ಊಟ ಮಾಡಲಿಲ್ಲ. ಮಾತ್ರೆ ಹಾಕ್ಕೊಳಕ್ಕೆ ಕುತ್ತಿಗೆ ಬರ್ತೈತೆ ನೋಡಿರಿ. ಮಾತ್ರೆ ಹಾಕ್ಬೇಕಂದ್ರೆ ನನಗಂತೂ ಹೋಗ್ತಾನೆ ಇಲ್ಲ. 2 ದಿನ ಬಿಟ್ಟಿದ್ದೆ ನಾನು ಮಾತ್ರೆ ಹಾಕ್ಕೊಳೋದು. 2 ದಿನ ಮಾತ್ರೆ ಬಿಟ್ಟಿದ್ದೀನಿ. ಇವಾಗ ಮತ್ತೆ 3ನೇ ದಿನಕ್ಕೆ ಹಾಕ್ಕೋಬೇಕು. ಏನು ಮಾಡೋಕ್ಕಾಗಲ್ಲ, ಹಾಕ್ಕೊಳ್ಳೇಬೇಕಲ್ರಿ ಮಾತ್ರೆಗಳು. ಹೆಲ್ತ್ ಆರಾಮಾಗಿರ್ಬೇಕಂದ್ರೆ ಮಾತ್ರೆ ಹಾಕ್ಕೊಳ್ಳೇಬೇಕು. ಮಾತ್ರೆ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ, ಇನ್ನೂ ಇಂಜೆಕ್ಷನ್ ನೋಡ್ಕೋಬೋದು. ನನ್ನ ಮಾತ್ರೆ ಹಾಕೊಂಡ್ರೆ ಕುತ್ತಿಗೆ ಬಂದ್ಬಿಡುತ್ತೆ. ಏನಪ್ಪ ಶರ್ಟು ಇದು ಇಸ್ತ್ರಿ ಹುಡ್ಕೊಳತ್ತೀರಿ ಯಾಕ? ಹಾಂ, ಉತ್ತರ ಕರ್ನಾಟಕ ಹೋಗೋದು. ಇದು ಹೌದೇನು? ಉತ್ತರ ಕರ್ನಾಟಕ. ಇದು ಯಾಕೆ ಕರ್ನಾಟಕ? ದಕ್ಷಿಣ ಕರ್ನಾಟಕ. ಇದು ದಕ್ಷಿಣ ಕರ್ನಾಟಕ ಕಡೆಯಿಂದ ಉತ್ತರ ಕರ್ನಾಟಕ ಬಂತು. ಹೌದೇನು? ಮತ್ತು ನಾವು ನೀವು ಆಮೇಲೆ ಬರಕತ್ತೈತಿ. ಹೌದೇನು? ಈಗೇನು ಕೆಲಸ ಅದಂತ ಹೊಂಟ್ರಿ? ಹಾಂ, 2 ಎಮ್ಮೆ 2 ಆಕಳ ಕಾಯ್ಬೇಕಂತ. ಹೌದೇನು? ಆಯ್ತಾಯ್ತು, ಹೋಗಿ ಬನ್ನಿರಿ. ನಿಮ್ಮ ಅಮ್ಮನ ನೋಡ್ಕೊಂಬನ್ನಿರಿ. ನಮ್ಮಮ್ಮ ಅಂತ್ರಿ ಇಲ್ಲ. ಆಯ್ತಾಯ್ತು, ಅಷ್ಟೇ ಮಾಡಿರಿ. ನಿಮ್ಮ ಅಮ್ಮನ ಪ್ರೀತಿ ಆದ್ರೆ ನಿಮ್ಗೆ ಸಿಗ್ತೈತೆ, ನಮ್ಗೆ ನಮ್ಮಮ್ಮ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ನಮಗೂ ಆಸೆ, ಯಾರೋ ಫೋನ್ ಮಾಡ್ತಾರೆ, ಅಯ್ಯೋ ನಮ್ಮಮ್ಮ ಫೋನ್ ಮಾಡ್ತಾರೆ ಅಂತ ಹೋಗಿ ಎದ್ದು ಬರ್ದಿದೆ. ಏನು ಮಾಡೋದು? ಊರಿಗೆ ಹೋಗೋಕ್ಕೆ ಎಲ್ಲ ರೆಡಿ ರಾಯರ್. ನೋಡಿ, ಊರಿಗೆ ಹೋಗಂಗಿದ್ರೆ ಹೆಂಗೆ ರೆಡಿ ಆಗ್ತಾರೆ ನೋಡ್ರಿ. ಅದು ರೆಡಿ ಅಂದ್ರೆ ಆಗಂದ್ರೆ ಆಗಿರಕತ್ತಿ. ಇಷ್ಟು ಹಿಡಿಯಕತ್ತಿ. ಒಲ್ಲ ಯಾವಾಗಿಂದಪ್ಪ ನನ್ನ ಮಾತು ಕೇಳಕ್ಕೆ ಕಲ್ತ್ರಿ? ಹಾಂ, ಏನೋ ಮುಂದೆ ಗಾಡಿ ಮಾಡ್ಸ್ಕೊಂಬರ್ಬೇಕಂತ ಎಲ್ಲ ರೆಡಿ ಮಾಡ್ಕೊಬೇಕಂತ. ಮುಂದೆ ಊರಿಗೆ ಹೋಗ್ಬೇಕಲ್ಪ ನಾಳೆಗೆ. ಊರಿಗೆ ಹುಡುಗಿ ನೋಡಕ್ಕೆ ಅದು ಬೆಳೆ ಸಾಲದ ಬಂದದ ಇದು ಬಂದ ಮೋದಿನ ಅಲ್ಲ, ಬೆಳೆ ತೋಡಿದಲ್ಲ, ಬೆಳಿದ ಸಾಲ ಅದು ರಿನ್ಯೂವಲ್ ಮಾಡೋದು ನಮ್ಮ ಟೈಮ್ ಇದೇ ಬಂದು. ಈಗ ಕಟ್ಬೇಕಂತ ಮೆಸೇಜ್ ಬಂದ. ಮನೆ ಶಾಂತಿನೂ ಅದ, ಅದಕ್ಕೆ ಉಂಟು ಶಾಂತಿನ ಅದ. ಯಾವ್ದು? ಸುಬ್ಬನವ್ರ ಮಾವ ಇಬ್ಬರು ಅವ್ರು ಹೋಗ್ತಾರೆ, ಇವತ್ತು ಹೋಗಿರ್ಬೇಕು ಅವ್ರು. ಅಲ್ಲದ್ರ ನಾನು ನೀವು